ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ನಾವು ಇವತ್ತಿನ ವಿಡಿಯೋದಲ್ಲಿ ಸೋಯಾ ಮಸಾಲಾ ಚಂಕ್ಸ್ ಕರಿ ಮಾಡ್ತಾ ಇದ್ದೀವಿ. ಇದನ್ನು ನೀವು ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆಗೆ ಸವಿಯಿರಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ. ನಾನು ಈಗ 2 ಬೌಲ್ನಷ್ಟು ಸೋಯಾ ಚಂಕ್ಸನ್ನು ತೆಗೆದುಕೊಂಡಿದ್ದೇನೆ. ಮೊದಲು 2 ಗಂಟೆ ಸೋಯಾಬೀನನ್ನು ಬಿಸಿನೀರಿನಲ್ಲಿ ನೆನೆಸಿಡಬೇಕು. ನಂತರ ನೆನೆಸಿದ ಸೋಯಾಬೀನನ್ನು ಕೈಗಳಿಂದ ಪ್ರೆಸ್ ಮಾಡಿ ಅದರಲ್ಲಿನ ನೀರನ್ನು ತೆಗೆಯಿರಿ. ಈಗ ಸೋಯಾ ಚಂಕ್ಸ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರ, ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪುಡಿ, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು 5 ಟೇಬಲ್ ಸ್ಪೂನ್, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೆರೆಯಲು ಬಿಡಿ. ಈಗ ಮಸಾಲೆ ರೆಡಿ ಮಾಡಲು ಒಂದು ಪಾತ್ರೆ ಇಟ್ಟುಕೊಳ್ಳಿ. 2 ಕಟ್ ಮಾಡಿದ ಈರುಳ್ಳಿ, ಕೊತ್ತಂಬರಿ ಹಾಕಿಕೊಳ್ಳಿ. ಈರುಳ್ಳಿ ಬೆಂದ ನಂತರ ಸ್ವಲ್ಪ ಟೊಮಾಟೊ ಹಾಕಿ ಸ್ವಲ್ಪ ಹುರಿಯಲು ಎಣ್ಣೆ ಹಾಕಿ. ಈಗ ಮಸಾಲೆ ಪದಾರ್ಥಗಳನ್ನು ಹಾಕಬೇಕು. ಒಣಗಿಸಿದ ಪುದೀನ, 2 ಏಲಕ್ಕಿ, 4 ಲವಂಗ, 4 ಮೆಣಸಿನಕಾಳು, 1 ಸ್ಪೂನ್ ಕಸ್ತೂರಿ ಮೇಥಿ, ಸಾಹಿ ಜೀರಿಗೆ ಅರ್ಧ ಸ್ಪೂನ್, ಕೊತ್ತಂಬರಿ ಕಾಳು ಸ್ವಲ್ಪ, ಕಲ್ಲುವು, ಗೋಡಂಬಿ ಸ್ವಲ್ಪ, ಒಣ ಕೊಬ್ಬರಿ ಸ್ವಲ್ಪ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಕೊಂಡ ಮಸಾಲೆಯನ್ನು ಗ್ರೈಂಡ್ ಮಾಡಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ತಗೊಳ್ಳಿ. 4 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ 1, ಟೊಮಾಟೊ 1, ಕೊತ್ತಂಬರಿ ಸ್ವಲ್ಪ ಹಾಕಿ ಈರುಳ್ಳಿ ಬೆಂದ ನಂತರ ಮಸಾಲೆ ಹಾಕಿದ ಸೋಯಾ ಚಂಕ್ಸ್ ಹಾಕಿಕೊಳ್ಳಿ. ಈಗ 1 ಗ್ಲಾಸ್ ನೀರು ಹಾಕಿಕೊಳ್ಳಿ. ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 15 ನಿಮಿಷ ಕುದಿಯಲು ಬಿಡಿ. ಈಗ ರುಚಿ ನೋಡಿ, ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಬೆರೆಸಿಕೊಳ್ಳಬೇಕು. ಈಗ ನಿಮ್ಮ ರುಚಿಯಾದ ಸೋಯಾ ಮಸಾಲಾ ಚಂಕ್ಸ್ ಕರಿ ಸವಿಯಲು ಸಿದ್ಧ. ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ.